ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ವ್ಯಾಪ್ತಿಯ ಎಲಿಹಳಗಿ ರಿಂದ ಅಡಲಹಟ್ಟಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಇಂದು ಸಂಪೂರ್ಣ ಹದಗೆಟ್ಟು ಜನರ ಜೀವಕ್ಕೆ ಅಪಾಯವಾಗುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿ ನೋಡಿದರೂ ತಗ್ಗುಗುಂಡಿಗಳು, ಕಿತ್ತು ಹೋದ ಡಾಂಬರು ಈ ರಸ್ತೆಯಲ್ಲಿ ಸಂಚರಿಸುತ್ತಿರುವುದು ಎಂದರೆ ನಿತ್ಯ ನರಕಯಾತನೆ. ಬೈಕ್ ಸವಾರರು ಹಾಗೂ ವಾಹನ ಚಾಲಕರು ಜೀವಪಣವಾಗಿ ಓಡಾಡುವ ಸ್ಥಿತಿ ಉಂಟಾಗಿದೆ. ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದು ಜನರ ಆಕ್ರೋಶ ದಿನೇ ದಿನೇ ಹೆಚ್ಚುತ್ತಿದೆ. ಸ್ಥಳೀಯರ ಆರೋಪವೇನೆಂದರೆ ಚುನಾವಣೆ ವೇಳೆ ಅಭಿವೃದ್ಧಿಯ ಭರವಸೆ ನೀಡುವ ಜನಪ್ರತಿನಿಧಿಗಳು ಗೆದ್ದ ಬಳಿಕ ಈ ಗ್ರಾಮಗಳತ್ತ ತಿರುಗಿ ನೋಡುವುದಿಲ್ಲ. ಸಮಸ್ಯೆಗಳ ಬಗ್ಗೆ ಕೇಳುವವರೂ ಇಲ್ಲ, ಪರಿಹಾರ ನೀಡುವವರೂ ಇಲ್ಲ ಎಂಬ ಬೇಸರ ಹೊರಹಾಕುತ್ತಿದ್ದಾರೆ. ಈ ನಡುವೆ ಸಾಮಾಜಿಕ ಹೋರಾಟಗಾರ ಪ್ರವೀಣ್ ನಾಯಕ್ ಹಾಗೂ ಗ್ರಾಮಸ್ಥರು ಹದಗೆಟ್ಟ ರಸ್ತೆಯ ಸ್ಥಿತಿಯನ್ನು ವಿಡಿಯೋ ಮೂಲಕ ಬಹಿರಂಗಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಗ್ರಾಮ ಪಂಚಾಯಿತಿ, ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಸಮಸ್ಯೆಯನ್ನು ಕಡೆಗಣಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಜನರ ಪ್ರಮುಖ ಬೇಡಿಕೆಗಳು ಹದಗೆಟ್ಟ ರಸ್ತೆಗೆ ತಕ್ಷಣ ಪ್ಯಾಚ್ ವರ್ಕ್ ಮಾಡಿ ಸಂಚಾರ ಸುಗಮಗೊಳಿಸಬೇಕು. ಅಡಲಹಟ್ಟಿಯಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಿಸಬೇಕು. ಶಾಶ್ವತ ಪರಿಹಾರಕ್ಕಾಗಿ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಬೇಕು. ಸಾರಿಗೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಮಸ್ಯೆಗೆ ತಕ್ಷಣ ಪರಿಹಾರ ದೊರಕದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಭಿವೃದ್ಧಿ ಮಾತಲ್ಲ, ಕೆಲಸದಲ್ಲಿ ಕಾಣಬೇಕು ಎಂಬುದು ಇದೀಗ ಅಡಲಹಟ್ಟಿ ಜನರ ಒಕ್ಕಲಿಗದ ಕೂಗು.
ನಮಸ್ಕಾರ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಯಲ್ಲಡಗಿ ಗ್ರಾಮದಿಂದ ಅಡಲಹಟ್ಟಿ ಗ್ರಾಮಕ್ಕೆ ಹೋಗಬೇಕಾದ 4 ಕಿಲೋಮೀಟರ್ ರಸ್ತೆ ಇದು ಯಾವ ರೀತಿ ರಸ್ತೆ ಇದೆ ಅನ್ನೋದನ್ನು ನೋಡ್ಬೋದು. ಇದು ನೋಡಿ ಯಾವ ರೀತಿ ತೆಂಗು ಗುಂಡಿಗಳಿವೆ ಅಂತ ನೋಡಿ. ಇದು ನೋಡಿ ರಸ್ತೆ ಈ ಥರ ಕಿತ್ತೋಗಿದೆ. ಇಷ್ಟು ಬೇಗ ರಸ್ತೆ ಕಿತ್ತೋದ್ರು ಮತ್ತು ಈ ರಸ್ತೆ ಮಾಡಬೇಕಾದ್ರೆ ಗಮನಕ್ಕೆ ತಂದರೂ ರಸ್ತೆ ಮಾಡುತ್ತಿಲ್ಲ. ಇದು ನೋಡಿ ಯಾವ ರೀತಿ ತೆಗ್ಗಿದೆ ಅನ್ನೋದನ್ನು. ಇಲ್ಲಿ ಅಡಲಹಟ್ಟಿ ಗ್ರಾಮದಿಂದ 4 ಕಿಲೋಮೀಟ್ರ್ ಚರಿಸಬೇಕಾದ ರಸ್ತೆ ಇದು. ರಸ್ತೆ ಯಾರ ಗಮನಕ್ಕೆ ತಂದರೂ, ಇಲ್ಲಿ ರಸ್ತೆ ಮಾಡಬೇಕಂತ ಗಮನಕ್ಕೆ ತಂದರೂ ಇಲ್ಲಿನ ಸಂಬಂಧಪಟ್ಟವರು ಈ ರಸ್ತೆ ಮಾಡ್ತಾಯಿಲ್ಲ. ನೋಡಿ ಯಾವ ರೀತಿ ಈ ರಸ್ತೆ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನೀವು ನೋಡ್ಬೋದು. ದೃಶ್ಯಾವಳಿಯಲ್ಲಿ ಯಾವ ರೀತಿ ಈ ರಸ್ತೆ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನೋಡ್ಬೋದು. ನೋಡಿ ಗಾಡಿ ಸಂಚರಿಸಬೇಕಾದ್ರೆ ಎಷ್ಟೊಂದು ತೆಗ್ಗು ಗುಂಡಿಗಳಿವೆ. ಈ ರೀತಿ ರಸ್ತೆ ಹದಗೆಟ್ಟು ಹೋದರೆ ವಾಹನ ಸವಾರರು ಮತ್ತು ಬೈಕ್ ಸವಾರರು ಯಾವ ರೀತಿ ತಿರುಗಾಡಬೇಕು ಅನ್ನೋದನ್ನು ನೀವು ನೋಡ್ಬೋದು. ನಮಸ್ಕಾರ ರೀ. ನಾನು ಅಡಲಹಟ್ಟಿ ಗ್ರಾಮದ ಭೀಮು ಕೇರಿ ಅಂತ ಹೇಳಿ ಮಾತಾಡೋದು. ನಮ್ಮ ಅಡಲಹಟ್ಟಿ ಗ್ರಾಮದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಯಲ್ಲಡಗಿ ಕ್ರಾಸ್ದಿಂದ ಸಿಂಧೂರ ಕ್ರಾಸದವರೆಗೆ ಸಂಪೂರ್ಣ ಈ ಥರ ಗಚ್ಚಿಗೆ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಸ್ಥಳೀಯ ಶಾಸಕರು ಶೀಘ್ರದಲ್ಲಿ ಡಾಂಬರೀಕರಣವನ್ನು ಮಾಡಬೇಕಂತ ತಮ್ಮಲ್ಲಿ ನಾನು ಮೊದಲಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಇದರಿಂದ ಇಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಮತ್ತು ಬಸ್ಸು ಎರಡೂ ಬದಿ ಕಂಟಿ ಬರೋದ್ರಿಂದ ಬಸ್ಸಿನವರು ದಿನಾಲೂ ಹೇಳ್ತಾ ಇದ್ದಾರೆ, ಕಂಟಿ ಕಡಿಸ್ರಿ, ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ. ದಯವಿಟ್ಟು ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೇನೆ, ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರಾದಂಥ ಯಲ್ಲಡಗಿ ಕ್ರಾಸದಿಂದ ಸಿಂಧೂರು ಕ್ರಾಸದವರೆಗೆ ಸಂಪೂರ್ಣ ಡಾಂಬರೀಕರಣ ಮಾಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ನಾನು ಅಡಲಹಟ್ಟಿ ಗ್ರಾಮದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ. ಈಗ ಅಥಣಿ ತಾಲೂಕಿನ ಅಡಲಹಟ್ಟಿ ಗ್ರಾಮದಿಂದ ಹೋಗ್ಬೇಕಾದ್ರೆ ಯಲ್ಲಡಗಿ ಗ್ರಾಮದಿಂದ 4 ಕಿಲೋಮೀಟ್ರ್ ರಸ್ತೆ ಐತ್ರಿ. ಅಲ್ಲಿ ಹದಗೆಟ್ಟು ಹೋಗಿದ್ರಿ ಫುಲ್. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಥಣಿ ಮತಕ್ಷೇತ್ರಕ್ಕೆ ಒಳಪಟ್ಟಿರುವಂತಹ ಯಲ್ಲಡಗಿ ಹಾಗೂ ಅಡಲಹಟ್ಟಿ ಮಾರ್ಗವಾಗಿ ಗಡಿ ಭಾಗದವರೆಗೆ ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟಿದೆ. ಏಕೆಂದರೆ ಗುಂಡಿನ ಸರಿಮಾಲೆಯನ್ನು ಇವತ್ತು ನೋಡಬೇಕಾಗಿದೆ. ಇದರಿಂದ ಜನರಿಗೆ ಹೋಗಲು ಬರಲು ತೊಂದರೆಯಾಗಿ ಆಗ್ತಾ ಇದೆ ಮತ್ತು ಅಲ್ಲಿ ಅಪಘಾತವೂ ಕೂಡ ಜಾಸ್ತಿ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಈ ಭಾಗದ ಜನಪ್ರತಿನಿಧಿಗಳು, ಶಾಸಕರು ಆ ರಸ್ತೆಯನ್ನು ತಾವು ಸುಧಾರಣೆಯನ್ನು ಮಾಡಿ ಒಂದು ಡಾಂಬರೀಕರಣವನ್ನು ಮಾಡಬೇಕನ್ನೋ ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೀನಿ.